We are in Munnar. As you all know, Munnar is very famous for its tea plantations. Antade ಒಂದು tea plantation ಮಧ್ಯೆ ಇರುವಂತ ಬ್ಯೂಟಿಫುಲ್ ರೆಸಾರ್ಟ್ ಅಲ್ಲಿ ನಾನಿದ್ದೀನಿ. Come, let's check it out. Currently we are in Munnar. So Munnar ಅಲ್ಲಿ ಒಂದು ಟೀ ಪ್ಲಾಂಟೇಶನ್ ಮಧ್ಯೆ ಇರುವಂತದ್ದು ರೆಸಾರ್ಟ್ ನ ಬುಕ್ ಮಾಡಿದೀವಿ. ಡ್ರೀಮ್ ಕ್ಯಾಚರ್ ಪ್ಲಾಂಟೇಶನ್ ಅಂತ ಟೀ ಪ್ಲಾಂಟೇಶನ್. ಸೊ ಇದ್ರ ಮಧ್ಯೆ ಡ್ರೀಮ್ ಕ್ಯಾಚರ್ ರೆಸಾರ್ಟ್ ಇದೆ. ಇಲ್ಲಿ ನಾವು ಇವತ್ತು ಉಳ್ಕೊಂತ ಇದೀವಿ. ಸೊ ಯೆಸ್ಟರ್ಡೇ ನೈಟ್ ನಾವು ಬೆಂಗಳೂರಿಂದ ಹೊರಟ್ವಿ. ಅಲ್ಲಿಂದ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡಿಕೊಂಡು ಬಸ್ ಡ್ರಾಪ್ಡ್ ಅಸ್ ಇನ್ ತೇಣಿಯಿಂದ ಮತ್ತೆ ಅವರೊಂದು ಸೇಮ್ ಬಸ್ ಅವರನ್ನೇ ಕಾರ್ನ ಕಳಿಸಿದ್ರು. On the way route from Theni to Munnar was very beautiful. Plantation ಸಕ್ಕದಾಗಿತ್ತು ಅಂಡ್ ಘಾಟ್ ಸೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು. Mainly ತಣ್ಣಗಿತ್ತು. Yeah, so especially it was a completely unplanned trip. ನಾವಿಲ್ಲಿ ಔಟಿಂಗ್ ಬರೋದಕ್ಕೆ ಬೆಂಗಳೂರ್ದು ಹೀಟ್ ವೇವ್ ನ ತಪ್ಪಿಸ್ಕೊಳ್ಳೋದಕ್ಕೆ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ವಿ, ಲೈಕ್ ಎಲ್ಲಿ ತಣ್ಣಗಿದೆ ಎಲ್ಲಿಗೆ ಹೋಗೋಣಂತೆ ಅಂತ. ವಿ ಫೌಂಡ್ ಇಟ್ ಲೈಕ್ ಆಲ್ಮೋಸ್ಟ್ 10 ಡಿಗ್ರಿ ಕಡಿಮೆ ಇರುವಂತದ್ದು ಜಾಗ ಮುನ್ನಾರ್ ಅಂತ ನಮ್ಗೆ ಗೊತ್ತಾಯ್ತು. ಸೊ ವಿ ಜಸ್ಟ್ ರೈಟ್ ಅವೇ ಬುಕ್ ದ ಟಿಕೆಟ್ಸ್ ಟು ಮುನ್ನಾರ್ ಅಂಡ್ ವಿ ಆರ್ ಹಿಯರ್. So this resort is 20 kilometers away from Munnar. ನಾವು ಮುಂಚಿತವಾಗಿ ರೆಸಾರ್ಟ್ ಅವ್ರಿಗೆ ಮೆನ್ಷನ್ ಮಾಡಿದ್ವಿ ನಮಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಬೇಕು ಅಂತ. ಸೊ ದೇ ಹ್ಯಾಡ್ ಅರೇಂಜ್ ದ ಟ್ರಾನ್ಸ್ಪೋರ್ಟ್. ಒಂದು 1 hour ಡ್ರೈವ್ ಇತ್ತು. ಸೊ ವಿ ಹ್ಯಾವ್ ಅರೈವ್ಡ್ ಅಂಡ್ ಐ ಕಾಂಟ್ ವೇಟ್ ಟು ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ಸೊ ನಾವಿಲ್ಲಿ ಟೀ ಪ್ಲಾಂಟೇಶನ್ ಇಂದ ಇಲ್ಲಿ ರೆಸಾರ್ಟ್ ಅಲ್ಲಿ ಇರುವಂತದ್ದು ರೆಸ್ಟೋರೆಂಟ್ ಹೋಗೋ ದಾರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇ ಹ್ಯಾವ್ ಬಿಲ್ಡ್ ದಿಸ್ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಪ್ಲಾಂಟೇಶನ್ ಮಧ್ಯದಲ್ಲಿ ಹೋಗುತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್. ಯು ಕ್ಯಾನ್ ಸಿ. ಸೊ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಇಸ್ ಅ ಹ್ಯಾಂಗಿಂಗ್ ಬ್ರಿಡ್ಜ್. ಲೆಟ್ ಮಿ ಶೋ ಯು. ಭಯ ಆಗುತ್ತೆ. ಓಕೆ, ಅಲ್ಲಿ ಬೇರೆ ಗಾಬರಿ ಪಟ್ಟಕ್ಕೆ 2 ಜನ ಅಷ್ಟೇ ಹೋಗ್ಬೋದು ಅಂತ ಬೇರೆ. ಸನ್ಸೆಟ್ ಆಗ್ತದೆ ಅಲ್ಲಿ. ಅಂಡ್ ನೀವು ನೋಡ್ಬೋದು ಕೆಳಗಡೆ ಪೂರ್ತಿ ಟೀ ಪ್ಲಾಂಟೇಶನ್ಸ್. ಸೊ ಹ್ಯಾಂಗಿಂಗ್ ಬ್ರಿಡ್ಜಿಂದ ನಡ್ಕೊಂಡ್ ಬಂದ್ರೆ ಈ ರೆಸ್ಟೋರೆಂಟಿಗೆ ಕನೆಕ್ಟ್ ಆಗುತ್ತೆ. ಅಂಡ್ ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ನಮಗೆ ಮೌಂಟೇನ್ ವ್ಯೂ ಇದೆ. ಅಂಡ್ ದಟ್ ಇಸ್ ಅ ಸನ್ರೈಸ್ ವ್ಯೂ. ಯಾ. And right next to the restaurant there is this play area where there are indoor games. So chess ide, carom board ide and snooker ide. And right beside this is the view, full mountain view, sakadagide. They have this snooker area, table tennis. ಸೊ ನೀವು ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಬಂದರೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ದಿಸ್ ವ್ಯೂ. ಲುಕ್ ಅಟ್ ದಿಸ್. ರೆಡಿ ಸೊ ಇಲ್ಲಿ ನಮ್ಮ ರೆಸಾರ್ಟಲ್ಲಿ ಒಂದು ಆಫ್ ರೈಡಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಫುಲ್ಲು ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ರೈಡು ಅಂತೆಲ್ಲ ಹೇಳಿದ್ರು. ನೋಡೋಣ ಹೇಗಿರುತ್ತೆ ಅಂತ.
ಪ್ಯಾಂಟ್ ಎಲ್ಲ ಧೂಳು ಹಿಡ್ದೋಯ್ತು. How was the ride? It was great, but ಪ್ಯಾಂಟ್ ಎಲ್ಲ ಧೂಳು ಹಾಕೋಯ್ತು. After that amazing ride, we were taken to visit these two, Jack and Ruby. ಸೊ ನಾವು ಇವಾಗ ಜಾಕ್ ಆ್ಯಂಡ್ ರೂಬಿನ ಮಾತಾಡ್ಸ್ಕೊಂಡು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಅದ್ರ ಜೊತೆ ವಿಡಿಯೋ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋ ಜಾಗ ಸನ್ಸೆಟ್ ವ್ಯೂ ಪಾಯಿಂಟ್. ಇಟ್ಸ್ ಅ ವಾಚ್ ಟವರ್. ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ನಾವಿವಾಗ ಸೀದಾ ವಾಚ್ ಟವರಿಗೆ ಬಂದಿದ್ದೀವಿ ಸನ್ಸೆಟ್ ನೋಡೋದಕ್ಕೆ. ದ ವ್ಯೂ ಹಿಯರ್ ಈಸ್ ಅಮೇಝಿಂಗ್. ಎವ್ರಿ ಸನ್ ರೈಸಸ್ ಆ್ಯಂಡ್ ಸನ್ಸೆಟ್ಸ್ ಆರ್ ಡಿಫ್ರೆಂಟ್. ಅಂಥದ್ದೇ ಒಂದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನಾವಿಲ್ಲಿ ವಿಟ್ನೆಸ್ ಮಾಡಿದ್ವಿ. ವಿತ್ ದ್ಯಾಟ್ ವಿ ಎಂಡೆಡ್ ಅವರ್ ಡೇ. That's all for this video. See you in the next one.